ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗೆದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಈ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಮನುಷ್ಯ ತಾನು ಅಂದುಕೊಂಡಿದ್ದು ಆಗದಿದ್ದಾಗ, ತನ್ನವರಿಂದ ದೂರಾದಾಗ, ಗಂಡಾಂತರದಲ್ಲಿ ಸಿಲುಕಿ ಹೊರಬರಲಾರದಂತ ಪರಿಸ್ಥಿತಿ ತಲುಪಿದಾಗ ಆತ ಕೊನೆಗೆ ಬಯಸೋದು ನೆಮ್ಮದಿಯನ್ನ. ಅದು ಸಾವಿನಲ್ಲಿ. ಮಾನಸಿಕವಾಗಿ ಕುಗ್ಗಿದ ಇಂತಹ ವ್ಯಕ್ತಿಗಳ ಮನಪರಿವರ್ತನೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಬದಲಾಗುತ್ತವೆ. ಅಂತಹ ಸ್ಥಳಗಳು ವಿಶೇಷವಾದ ಶಕ್ತಿಯನ್ನ ಹೊಂದಿರುತ್ತವೆ. ಈ ಸ್ಥಳದಲ್ಲಿ ಅಂಥದ್ದೊಂದು ಚಮತ್ಕಾರ ನಡೆಯುತ್ತಿದೆ. ಸೃಷ್ಟಿಯ ವೈಚಿತ್ರ್ಯಗಳಲ್ಲಿ ಬಲು ಅದ್ಭುತವಾಗಿ ರಚನೆಯಾಗಿದೆ ಈ ಭೂಕಾಯ. ಇಂತಹ ಭೂಕಾಯದ ಮೇಲೆ ಕೆಲವೊಂದು ಸ್ಥಳಗಳು ತಮ್ಮದೇ ಆದ ವಿಶೇಷ ಶಕ್ತಿಯಿಂದ ಮಹತ್ವವನ್ನ ಪಡೆದುಕೊಂಡಿವೆ. ಇವು ಮಾಡುವ ಚಮತ್ಕಾರಗಳನ್ನ ವೈಜ್ಞಾನಿಕವಾಗಿ ಅಳತೆ ಹಚ್ಚಲಾಗದೆ ಇಂದಿಗೂ ರಹಸ್ಯವಾಗಿ ಉಳಿದುಕೊಂಡಿವೆ. ಅಷ್ಟೇ ಅಲ್ಲ, ಇಡೀ ಮಾನವ ಕುಲವನ್ನ ಬೆಚ್ಚಿ ಬೀಳಿಸುತ್ತವೆ. ಅಂತಹ ಅದ್ಭುತ ಚಮತ್ಕಾರಗಳಿಗೆ ಕಾರಣವಾಗಿ ಹಲವಾರು ವಿಸ್ಮಯಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ ಈ ಬೆಟ್ಟ. ಈ ಬೆಟ್ಟದಲ್ಲಿದ್ದಾನೆ ಒಬ್ಬ ಸ್ವಾಮಿ. ಎಲ್ಲರೂ ಅವನನ್ನ ಮಾಯಾ ಸ್ವಾಮಿ ಅಂತಾರೆ. ಯಾಕಂದ್ರೆ ಈತ ಮಾಡೋ ಪ್ರತಿ ಕಾರ್ಯಗಳು ಅಚ್ಚರಿ ಮೂಡಿಸುತ್ತವೆ, ದಿಗಿಲು ಬೀಳಿಸುತ್ತವೆ. ಅಲ್ಲಿ ಅವ್ರ ನಂಬಿಕೆ ಇದ್ರೆ ಅವ್ರು ಏನೇನೋ ಮಹಿಮೆಗಳೆಲ್ಲ ನೋಡಿಸ್ತಾರೆ. ಇವರು ಮದನಗಿರಿಯಪ್ಪ, ಈ ಬೆಟ್ಟದಲ್ಲಿಯೇ ವಾಸವಿರುವ ವ್ಯಕ್ತಿ. ಅದೊಂದು ದಿನ ರಾತ್ರಿ ಹೊತ್ತು ಈ ಬೆಟ್ಟದ ದಾರಿಯಲ್ಲಿ ನಡೆದು ಬರ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಇವರಿಂದ ಕೊಂಚ ಗಜ ದೂರದಲ್ಲಿ ಒಬ್ಬ ವ್ಯಕ್ತಿ ತಳತಳ ಹೊಳೆಯುತ್ತಿರೋ ಬೆಳಕಿನಲ್ಲಿ ನಡೆದುಕೊಂಡು ಹೊರಟಿರುತ್ತಾರೆ. ಇಷ್ಟೊತ್ತಲ್ಲಿ ಈ ಬೆಟ್ಟದಲ್ಲಿ ಯಾರು ಹೊರಟಿರಬಹುದು? ಇವರಿಗೆ ಅಚ್ಚರಿ ಕಾಡುತ್ತೆ. ಕುತೂಹಲದಿಂದ ಹತ್ತಿರ ಹೋಗಿ ನೋಡಿದಾಗ ಆ ವ್ಯಕ್ತಿ ಮಾಯವಾಗಿ ಬಿಡುತ್ತಾನೆ. ಇವರು ಬೆಚ್ಚಿ ಬೀಳ್ತಾರೆ. ಹೋದ್ರು. ನಮ್ಗೂ ಅಷ್ಟು ಭಯ ಆತಾಯಿತ್ತು. ದೊಡ್ಡ ಕಾಡು, ಆ ಕಾಡಿನಾಗೆ ಬರ್ತಾ ಇದ್ವಿ ನಾವು. ಬರ್ತಾ ಇದ್ರೆ ಸ್ವಾಮಿ ಪಳಾರಂತು ಏನು ಹಿಂಗೆ ಮಿಸ್ದಂಗೆ ಆಗ್ತದೆ ಅಂತ ನೋಡಿದ್ರೆ ಆ ಬೆಳಕಿನಾಗ ಮುಂದೆ ಓದ್ತಾ ಇದ್ರು ಆಳು. ನಾನು ನೋಡಿದ್ದು ಹತ್ತತ್ರ ಹೋದ್ಮೇಲೆ ಕಂಡುಬಿಡಲಿಲ್ಲ. ಆಗ ಇವರ ಅರಿವಿಗೆ ಬಂದಿದ್ದು ಆ ವ್ಯಕ್ತಿ ಬೇರಾರುವಲ್ಲ, ಅವನು ಆ ಮಾಯಾ ವ್ಯಕ್ತಿಯೇ ಅಂತ. ಓ ಸ್ವಾಮಿನೇ ನಮ್ಮನ್ನು ಕರ್ಕೊಂಬಂದಿರೋದು ಅಂತಂದ್ಬಿಟ್ಟು ನಮ್ಗೆ ನಂಬಿಕೆ ಬಂತು ಸ್ವಾಮಿ. ಇವರಿಗೆ ಹಳೆಯ ಒಂದು ಘಟನೆ ನೆನಪಾಗುತ್ತೆ. ಕೆಲ ವರ್ಷಗಳ ಹಿಂದೆ ಮಧ್ಯರಾತ್ರಿಯಲ್ಲಿ ಇವರು ಈ ಬೆಟ್ಟದಲ್ಲಿ ನಡೆದು ಬರುತ್ತಾ ಇದ್ದರಂತೆ. ಆಗ ಒಬ್ಬ ವ್ಯಕ್ತಿ ವಿಚಿತ್ರ ವೇಷದಲ್ಲಿ ಬಿಳಿ ಕುದುರೆಯ ಮೇಲೆ ಕುಳಿತು ತನ್ನ ಸೇವಕರ ಜೊತೆಯಲ್ಲಿ ಬೆಟ್ಟದಲ್ಲಿ ಹೊರಟಿದ್ದರಂತೆ. ಇದನ್ನ ನೋಡಿ ಅವರು ಮಾಯಾ ಸ್ವಾಮಿಯೇ ಎಂದು ಖಚಿತಪಡಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಪಂಜುಗಳು ಎತ್ಕೊಂಡು ಬರ್ತಾ ಇದ್ರೆ ಮುಂದ್ಗಡೆ ಪಂಜುಗಳು, ಚಾಮ್ರಗಳು, ಜನಗಳು ಎಲ್ಲ ಇದು ಅಂದ್ಕೊಂಡು ಬೀಸ್ಕೊಂಡು ಸ್ವಾಮಿಗೆ ಕುದುರೆ ಮೇಲೆ ಸ್ವಾಮಿ ಕುತ್ಕೊಂಡು ಬಿಳಿ ಕುದುರೆ ಮೇಲೆ ಓದ್ತಾ ಇರೋಣ. ಅದೊಂದು ಸಾರಿ ಈ ಬೆಟ್ಟದಲ್ಲಿ ಇನ್ನೊಂದು ಘಟನೆ ನಡೆದು ಹೋಗುತ್ತೆ. ಅಂದು ಇವರು ಈ ಬೆಟ್ಟದಲ್ಲಿ ನಡೆದು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಕೆರೆ ಗುಂಟೆಗಳೆಲ್ಲ ತುಂಬಿರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಡೆಯುವಾಗ ಇದ್ದಕ್ಕಿದ್ದಂತೆ ಇವರ ಚಪ್ಪಲಿಯ ಉಂಗುಟ ಕಿತ್ತು ಹೋಗುತ್ತೆ. ಆ ಸಮಯದಲ್ಲಿ ಈ ಮಾಯಾ ಸ್ವಾಮಿಯ ಶಕ್ತಿಯ ಬಗ್ಗೆ ಇವರಿಗೆ ಅಷ್ಟೊಂದು ಗೊತ್ತಿರುವುದಿಲ್ಲ. ಈ ಮಾಯಾ ಸ್ವಾಮಿಯ ಹತ್ತಿರ ಯಾವ ಶಕ್ತಿಯೂ ಇಲ್ಲ, ಅವನೊಬ್ಬ ಸಾಧಾರಣ ಎಂಬ ಭಾವ ಇವರದಾಗಿರುತ್ತೆ. ಉಂಗುಟ ಕಿತ್ತ ಚಪ್ಪಲಿಯನ್ನ ಅಲ್ಲಿಯೇ ಬಿಸಾಕಿ ಬರಿಗಾಲಿನಲ್ಲಿಯೇ ನಡೆದುಕೊಂಡು ಬರುವ ಅನಿವಾರ್ಯತೆ ಬರುತ್ತೆ.
ಆಗ ಆ ಚಪ್ಪಲಿ ಬಿಸಾಕಿ ತನ್ನ ಈ ಪರಿಸ್ಥಿತಿಗೆ ಮಾಯಾಸ್ವಾಮಿಯೇ ಕಾರಣವೆಂದು ಬೈಯುತ್ತಾ ಬರುತ್ತಾರೆ. ನಾವೊಂದು ದಿವಸ ಬರ್ತಾ ಇದ್ರಿ ಇಲ್ಲಿ ದಾರಿನಲ್ಲಿ, ಮಳೆ ಬಂದ್ಬಿಡ್ತು, ಈ ಕೆರೆಗಳಾಗ್ತಾ ಇದೆ, ಕಣ್ಣು ಕಾಲುಗಳು ಬಿದ್ದೋಗಿತ್ತು. ಆಮೇಲೆ ಆ ಕೆರೆಗಳು ಕಿತ್ತೋಗ್ಬಿಟ್ವು. ಒಂದು ಕಾಲು ಎತ್ತದೆ ಉಮ್ಟ ಕಿತ್ತೋಯ್ತು, ಇನ್ನೊಂದು ಕಾಲು ಎದ್ದೆ ಉಮ್ಟ ಕಿತ್ತೋಯ್ತು. ಆಮೇಲೆ ನಾನು ಬೈಕೊಂಡು ಬಂದೆ. ಇದಾದ ಮಾರನೇ ದಿನವೇ ಇವರಿಗೆ ಒಂದು ಆಘಾತವಾಗುತ್ತೆ. ಅದು ಇವರ ಕಾಲುಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು ಬಿದ್ದದ್ದು. ಆ ಕಣ್ಣು ಕಾಲುಗಳು ಇದ್ದಿತ್ತಲ್ಲ, ಆ ಕಣ್ಣುಗಳು ಅವು ಒಂದೊಂದು ಅಂಗಳ ಗುಳಿಗಳು ಬಿದ್ದೋಗಿತ್ತು. ಇದು ಆ ಮಾಯಾಸ್ವಾಮಿಯ ಕೆಲಸವೇ ಎಂದು ಭಾವಿಸಿದ ಇವರು ಇನ್ನು ಮುಂದೆ ಕಾಲಲ್ಲಿ ಚಪ್ಪಲಿಗಳನ್ನೇ ಹಾಕಲ್ಲ, ನನ್ನನ್ನ ಕ್ಷಮಿಸು ಎಂದು ಬೇಡುತ್ತಾರೆ. ಇವತ್ತಿಗೆ 20 ವರ್ಷವಾಯ್ತು ಇವರು ಚಪ್ಪಲಿಗಳನ್ನೇ ಹಾಕಿಲ್ಲ. ಓಹೋ, ಇದು ನಿನ್ನ ಮಹಿಮೇನಪ್ಪ ಅಂತ ಅಂದ್ಬಿಟ್ಟು ನಾವು 20 ವರ್ಷ ನಾವು ಕೆರೆಗಳಾಕ್ಲಿಲ್ಲ ಸರ್. ಮುಖಂಡ ತಪ್ಪಾಯಿತು, ಸರ್ವದ ತಪ್ಪಾಯಿತು ಅಂತ ಅಂದ್ಬಿಟ್ಟು ನಾನು ಈ ಕೆರೆಗಳೇ ಹಾಕಿಲ್ಲ. ಈ ಬೆಟ್ಟದಲ್ಲಿ ಈ ತರಹದ ಆಶ್ಚರ್ಯಗಳು ಹಲವಾರು ಜನರಿಗೆ ಆಗಿವೆ. ಕೆಲವು ದಿನಗಳ ಹಿಂದೆ ಈ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಗೆ ಸೇರಿದ 40 ಹಸುಗಳು ಇದ್ದಕ್ಕಿದ್ದಂತೆ ಕಳೆದು ಹೋಗುತ್ತವೆ. ಗಾಬರಿಯಾದ ಆ ವ್ಯಕ್ತಿ ಪ್ರತಿದಿನ ಮೇದು ಮತ್ತೆ ಗೂಡು ಸೇರ್ತಾ ಇದ್ದ ಆ ಹಸುಗಳು ಎಲ್ಲಿ ಹೋದವು ಎಂದು ಚಿಂತೆಗೀಡಾಗ್ತಾನೆ. ಹುಡುಕಾಡಲು ಶುರು ಮಾಡ್ತಾನೆ. ಆದರೆ 20 ದಿನ ಕಳೆದ್ರೂ ಆ ಹಸುಗಳು ಸಿಗದೆ ಹೋಗುತ್ತವೆ. 40 ಹಸುಗಳು ಹೋಗ್ಬಿಟ್ಟಿತ್ತು, 20 ದಿನ ಹುಡುಕಿದ್ರೆ ಸಿಕ್ಕಿಲ್ಲ. ದಾರಿ ಕಾಣದೆ ಇವರು ಈ ಬೆಟ್ಟಕ್ಕೆ ಬಂದು ಸ್ವಲ್ಪ ಹೊತ್ತು ಕುಳಿತು ಮನತುಂಬಿ ಈ ಬೆಟ್ಟದ ಮಾಯಾಸ್ವಾಮಿಯನ್ನ ಬೇಡಿ ಹೋಗ್ತಾರೆ. ಇದಾದ ಒಂದೇ ವಾರದಲ್ಲಿ ಇವರ ಕಳೆದು ಹೋಗಿದ್ದ ಹಸುಗಳು ತಮ್ಮ ಮನೆಗೆ ವಾಪಸ್ಸಾಗಿದ್ದವು. ಮಕ್ಕಳಿ ಮಾಡ್ಕೊಂಡ್ಮೇಲೆ ಅವ್ರು ಬಂದು 40 ಹಸುಗಳನ್ನು 20 ದಿನ ಮನೆ ತಾಗ ಬಂದಿತ್ತು. ಈ ಅಚ್ಚರಿ ನಡೆದ ಮೇಲೆ ಇವರು ಆಗಾಗ ಇಲ್ಲಿಗೆ ಬಂದು ಹೋಗುತ್ತಾರೆ. ಅಷ್ಟೇ ಅಲ್ಲ, ಸುಮಾರು ದೂರದಿಂದ ನಡೆದುಕೊಂಡೇ ಬರ್ತಾರೆ. ನಾವು ಚಿಕ್ಕ ವಯಸ್ಸು ಹುಡುಗರಾಗಿನಿಂದ ಇಲ್ಲಿ ಬೆಟ್ಟದ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರೋರು ಇಲ್ಲಿಗೆ. ಈ ಮಾಯಾಸ್ವಾಮಿ ವಿಶಿಷ್ಟವಾದ ಚಮತ್ಕಾರಗಳನ್ನ ಮಾಡುತ್ತಾ ಇದ್ದಾನೆ. ಆ ಆಶ್ಚರ್ಯಗಳು ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತವೆ. ವಿಚಿತ್ರ ಮತ್ತು ಆಶ್ಚರ್ಯಗಳನ್ನ ಉಂಟು ಮಾಡುತ್ತಿರೋ ಈ ಮಾಯಾಸ್ವಾಮಿಯ ಬೆಟ್ಟದಲ್ಲಿ ಇನ್ನೂ ಹಲವು ಅಚ್ಚರಿಗಳು ನಡೆದು ಹೋಗಿವೆ. ಅವು ಹಲವರ ಬದುಕಿನಲ್ಲಿ ಹೊಸ ಬೆಳಕನ್ನ ನೀಡಿ ದಾರಿ ತೋರಿವೆ. ಹಾಗಾದ್ರೆ ಆ ಅಚ್ಚರಿಗಳಾದ್ರೂ ಏನು? ಇಷ್ಟಕ್ಕೂ ಈ ಮಾಯಾಸ್ವಾಮಿ ಯಾರು? ಇದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ. ಏನಾಯ್ತು? ಕೈಗೆ ಹಾಕದನ, ಇದು ತಲೆಗೆ ಹಾಕದನ, ಮತ್ತಿದು ये अंदर की बात है. ಸುಮಯೂರಿ, ಹಾಗೆ ಗ್ಲಾಮರ್ ಪಾತ್ರಗಳು ಅಂತ ತಗೊಂಡಾಗ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಪರ್ಫಾರ್ಮೆನ್ಸ್ ಇರಬೇಕು, ಡಿಫ್ರೆಂಟ್ ವೆರೈಟಿ ಆಫ್ ಪಾತ್ರ ಮಾಡೋದಿದೆ. ಸೊ ನೀವು ಒಬ್ಬ ನಾರ್ಮಲ್ ಹುಡುಗಿಯಾಗಿ ಏನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ವಿ? ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಇದ್ದವಳು. ಮಯೂರಿಯಲ್ಲಿ ಒಬ್ಬ ಮುಗ್ಧ ಹೀರೋಯಿನ್ ಹುಟ್ಟಿದ ಹೇಗೆ ಅಂತ? ಐ ಕಮ್ ಫ್ರಮ್ ವೆರಿ ನಾರ್ಮಲ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಹುಡುಗಿ. ನಾನು ಹುಬ್ಳಿ ಹುಡುಗಿ. ಕಾಲೇಜ್ ಲೈಫ್ ನಾನು ಆಕ್ಚುಲಿ ತುಂಬಾ ಹತ್ರದಿಂದ ನೋಡಿಲ್ಲ. ನೀವೆಲ್ಲ ಅಂದ್ಕೊಂಡಿದ್ದಂಗೆ ಆಗಿದೆಯಾ? ಸಿನಿಮಾ, ಸೀರಿಯಲ್ ಅಂತದೆಲ್ಲ ಇಂಟ್ರೆಸ್ಟೇ ಇಲ್ಲ ನನಗೆ. ಸೀರಿಯಲ್ ನೋಡ್ಕೊಂಡು ಅಳುವಷ್ಟು ಪೇಷನ್ಸ್ ನನಗೆ ಇರಲಿಲ್ಲ. ಸಿ ರಿಯಲ್ ಸ್ಟಾರ್ ವೀಕ್ಷಿಸಿ ನಾಳೆ ಬೆಳಿಗ್ಗೆ 10 ಗಂಟೆಗೆ. ರಾಜಕೀಯವಾಗಿ ಇಂದಿರಾಗೆ ಪುನರ್ಜನ್ಮ, ಗೆಲುವಿಗೆ ದೇವರಾಜ ಅರಸು ಪಾಂಚಜನ್ಯ. ನಾನು ಮುಂದೆ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರು ಜಾಗ ಬಿಟ್ಕೊಡ್ಬೇಕಾಗ್ತದೆ ಅಂತಕ್ಕಂಥ ಕಲ್ಪನೆ ಕೂಡ ನನ್ನ ಮನಸ್ಸಿನಾಗಿರಲಿಲ್ಲ. ಇಂದಿರಾ ವಿರುದ್ಧವೇ ಸಿಡಿದದ್ದ ಅರಸು,
ಗುಂಡೂರಾವ್ ಹಾದಿ ಬಲು ಸಲೀಸು. ಬಹಳ ಸ್ವಾಭಿಮಾನದ ರಾಜಕಾರಣವನ್ನು ಮಾಡಿದವರು ದೇವರಾಜ. ಬಹುಶಃ ಅವರ ಸ್ವಾಭಿಮಾನದ ರಾಜಕಾರಣವೇ ಅವರ ಕೊನೆಯ ದಿನದ ದುರ್ದಿನಗಳನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆದದ್ದು ಅಂತ ನನಗೆ ಅನಿಸ್ತದೆ. ಕೊನೆಗಾಲದಲ್ಲಿ ಯಾರೂ ಜೊತೆಯಲ್ಲಿರಲಿಲ್ಲ. ನಂಬಿದವರು ನಂಬಿಕೆ ಉಳಿಸಿಕೊಳ್ಳಲಿಲ್ಲ. ಕೌಟುಂಬಿಕ ನೆಲೆಯಲ್ಲೂ ಕೂಡ ಒಂಟಿಯಾಗ್ತಾರೆ, ರಾಜಕೀಯವಾಗಿ ಒಂಟಿಯಾಗ್ತಾರೆ, ಅವರ ಸಂಘಟನಾ ವಲಯದಲ್ಲಿ ಒಂಟಿಯಾಗ್ತಾರೆ. ಎಲ್ಲರಿಗೂ ವಿಫಲವಾಗಿ ಕಡೆ ಕಾಲದಲ್ಲಿ ದಾರುಣ ಸ್ಥಿತಿಗೆ ತಲುಪ್ತಾರೆ. ದಳಪತಿ ವೀಕ್ಷಿಸಿ ನಾಳೆ ರಾತ್ರಿ 8:30ಕ್ಕೆ. ಈ ಬೆಟ್ಟದ ಮಾಯಾಸ್ವಾಮಿ ಇದ್ದಕ್ಕಿದ್ದಂತೆ ಹಲವಾರು ವಿಚಿತ್ರಗಳನ್ನ ಸೃಷ್ಟಿ ಮಾಡ್ತಾನೆ. ಈತನ ಆಶ್ಚರ್ಯಗಳು ಎಂಥವರನ್ನು ಕೂಡ ಚಕಿತಗೊಳಿಸುತ್ತವೆ. ಇಲ್ಲಿ ಬಂದ ಮೇಲೆ ಅದೆಷ್ಟೋ ಜನರ ದುರ್ಬಲ ಮನಸ್ಥಿತಿಗಳು ಪ್ರಬಲವಾಗಿವೆ. ಅದರಿಂದ ಹಲವಾರು ಪರಿಸ್ಥಿತಿಗಳು ಬದಲಾಗಿವೆ. ಈ ಮಾಯಾಸ್ವಾಮಿಯು ಇರುವ ಬೆಟ್ಟಕ್ಕೆ ಬಂದರೆ ಸಾಕು, ಕೆಲವೊಂದು ದುರ್ಬಲ ಮನಸ್ಸುಗಳು ಪ್ರಬಲಗೊಳ್ಳುತ್ತವೆ. ಅಂದ್ರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಜಿಗುಪ್ಸೆಗೊಂಡು ಆತ್ಮಹತ್ಯೆಯಂತ ಕಠೋರ ನಿರ್ಧಾರಕ್ಕೆ ಬಂದ ಎಷ್ಟೋ ಜನ ಅಂತಿಮ ಕ್ಷಣದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಕೆಲ ಹೊತ್ತು ಈ ಬೆಟ್ಟದಲ್ಲಿ ತಂಗಿ ಈ ಮಾಯಾಸ್ವಾಮಿಯನ್ನ ಕಂಡಿದ್ದಾರೆ. ಅನಂತರ ಅವರ ನಿರ್ಧಾರಗಳು ಬದಲಾಗಿ ಮತ್ತೆ ಬದುಕುವ ಚೈತನ್ಯದೊಂದಿಗೆ ಮರಳಿದ್ದಾರೆ. ಈ ಒಂದು ಜಾಗದಲ್ಲಿ ಮಾನಸಿಕವಾಗಿ ಗೊಂದಲದಲ್ಲಿದ್ದು ಜೀವನ ನಾಳೆ ಹೇಗೆ ಅಂತ ಒಂದು ಅನುಮಾನ ಮತ್ತೆ ಅಥವಾ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತ ಹೇಳ್ತೀವಿ. ಮಾನಸಿಕ ಸಮಸ್ಯೆಗಳಿಂದ ಅನುಕೂಲ ಇದ್ದರೆ ಒಂದು ರಾತ್ರಿ ಉಳ್ಕೊಂಡು ಅವರ ಏನು ಬೇಡಿಕೆಗಳಿರುತ್ತೆ ಅದನ್ನು ಬೇಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಅವರ ಒಂದು ಕೋರಿಕೆಗಳು ಈಡೇರಿರುವಂಥ ಹಲವಾರು ನಿದರ್ಶನಗಳು ನಮಗೆ ಸಿಗತ್ತೆ. ಇಂತಹ ಎಷ್ಟೋ ಜನ ಪ್ರತಿನಿತ್ಯವೂ ಇಲ್ಲಿ ಬದಲಾವಣೆ ಕಂಡುಕೊಂಡಿದ್ದಾರೆ. ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಸಹ ಈ ಸ್ಥಳಕ್ಕೆ ಬಂದು ಜನ ಮಲಗುತ್ತಾರೆ. ಆದರೆ ಮಲಗುವಾಗ ನಿಜಕ್ಕೂ ಅವರಿಗೆ ಧೈರ್ಯ ಬೇಕು. ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ಮಲಗಿದರೆ ಇಲ್ಲಿ ಕೆಲವು ದೃಷ್ಟಾಂತಗಳು ನಡೆಯುತ್ತವೆ. ಅದನ್ನ ನೋಡುವ ಧೈರ್ಯವಿದ್ದರೆ ಮಾತ್ರ ಇಲ್ಲಿ ಮಲಗಬಹುದು, ಇಲ್ಲವಾದರೆ ಕಷ್ಟವಂತೆ. ಏನಾನ ಧೈರ್ಯ ಇದ್ರೆ ಒಂದು ನೈಟ್ ಇಲ್ಲಿ ತಂಗಬಹುದು. ತಂಗಿದ್ರೆ ದೃಷ್ಟಾಂತರಗಳು ಕಾಣಬಹುದು. ಅವರು ಇವರು ಲೋಕೇಶ, ರೈತರು. ಚಿಕ್ಕವರಿರುವಾಗ ಹೊತ್ತು ಮುಳುಗುತ್ತಲೇ ಇವರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಇದರಿಂದ ഇരുಳೆಲ್ಲ ಕುರುಡರಾಗಿ ಬಾಳ್ಬೇಕಾದ ಪರಿಸ್ಥಿತಿ ಇವರದಾಗಿತ್ತು. ನಾನು ಚಿಕ್ಕ ಹುಡುಗನು, ಒಂದು 10 ವರ್ಷ ಹುಡುಗನಿರ್ಬೋದು. ನನಗೆ ಕಣ್ಣು ಸುದ್ದುವಾಗ 6 ಗಂಟೆ ಆದರೆ ಕಣ್ಣೇ ಕಾಣಿಸ್ತಾ ಇಲ್ಲ. ಇವರ ಈ ಸ್ಥಿತಿಯನ್ನು ನೋಡಿದ ಇವರ ಗೆಳೆಯರೊಬ್ಬರು ಇವರನ್ನ ಈ ಬೆಟ್ಟಕ್ಕೆ ಕರೆದುಕೊಂಡು ಬರ್ತಾರೆ. ಆ ದಿನ ರಾತ್ರಿ ಮಾಯಾಸ್ವಾಮಿಯನ್ನ ನೆನೆಯುತ್ತಾ ಧೈರ್ಯ ಮಾಡಿ ಇಲ್ಲಿ ಮಲಗಿಕೋ, ಒಳ್ಳೆಯದಾಗುತ್ತೆ ಎನ್ನುತ್ತಾರೆ. ಒಬ್ಬರೇ ಮಲಗಲು ಇವರಿಗೆ ಹೆದರಿಕೆಯಾಗುತ್ತೆ. ಆದರೂ ಗಟ್ಟಿ ಧೈರ್ಯ ಮಾಡಿ ಮಲಗಿಕೊಳ್ಳುತ್ತಾರೆ. ಮಧ್ಯರಾತ್ರಿಯ 12 ಗಂಟೆ ಸಮಯ. ಆಗ ಅಚ್ಚರಿಕಾರಕ ಮಿಂಚೊಂದು ತಮ್ಮ ಮುಂದೆ ಹರಿದಂತಾಗುತ್ತೆ. ಎಚ್ಚೆತ್ತು ಅಚ್ಚರಿಯಿಂದ ಎದ್ದು ನೋಡಿದಾಗ ಇವರ ಕಣ್ಣುಗಳು ಕಾಣುತ್ತಿರುತ್ತವೆ. ಇವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಗಂಟೆ ರಾತ್ರಿಗೆ ನಿಮ್ಮ ಮನೆ ದೇವ್ರು ನಡ್ಸ್ಕೊಂಡು ಮಾಡ್ಕೋ, 12 ಗಂಟೆ ಕರೆಕ್ಟಾಗಿ ನಿನ್ನ ಕಣ್ಣು ಬಂದೇ ಬರ್ತದೆ ಅಂದ್ರೆ ಕರೆಕ್ಟಾಗಿ ನಾನು 12ವರೆಗೆ ಬಂದೇ ಬರ್ತಾ ಅಂತ ಕ್ಲೀನಾಗಿ ಮಾಮೂಲಾಗೆ. ಇಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟಾಗಿವೆ. ಇನ್ನೊಂದು, ಈ ಮಾಯಾಸ್ವಾಮಿಯ ಬೆಟ್ಟದಲ್ಲಿ ಒಂದು ಚಿಕ್ಕ ಕೊಳವಿದೆ. ಅದರ ನೀರಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದು ಸುಮಾರು 100 ಡಿಗ್ರಿಯಷ್ಟು ಜ್ವರ ಇರುವವರು ಕೂಡ
ಇಲ್ಲಿ ಸ್ನಾನ ಮಾಡಿದರೂ ಅವರಿಗೆ ಏನೂ ಆಗುವುದಿಲ್ಲವಂತೆ. ಯಾಕಂದ್ರೆ ಅವರನ್ನ ಈ ಮಾಯಾಸ್ವಾಮಿ ಕಾಪಾಡುತ್ತಾನೆ ಎಂಬ ನಂಬಿಕೆ ಗಟ್ಟಿಯಾಗಿದೆ. 100 ಡಿಗ್ರಿ ಜ್ವರ ಇದ್ರೂ ಅವ್ರು ಟೆಸ್ಟ್ ಮಾಡಬೇಕಂದ್ರೆ ಇದರಲ್ಲಿ ಬಂದು ಸ್ನಾನ ಮಾಡಿ. ಅಷ್ಟೇ ಅಲ್ಲ, ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆ ಇರೋರು ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಸಾಕು, ಅಂತವರ ಚರ್ಮ ಕಾಯಿಲೆಗಳು ವಾಸಿಯಾಗಿವೆಯಂತೆ. ಕೈ ಕಾಲಲ್ಲಿ ದುರ್ತ ಗಜ್ಜಿ ತರ ಇರುತ್ತೆ, ಅವರು ಬಂದು ಸ್ನಾನ ಮಾಡಿ, ಅದೆಲ್ಲ ಪವರ್ ಕಮ್ಮಿ ಆಗುತ್ತೆ. ಈ ಚಮತ್ಕಾರಿ ಮಾಯಾಸ್ವಾಮಿಯ ಸುದ್ದಿ ತಿಳಿದಾಗ ನಾವು ತಬ್ಬಿಬ್ಬಾಗಿದ್ದೆವು. ಕೂಡಲೇ ನಾವು ಅಲ್ಲಿಗೆ ಹೊರಟಿದ್ದೆವು. ಗುಡ್ಡಗಳ ದಾರಿ ತುಳಿದು ನಾವು ಈ ಬೆಟ್ಟವನ್ನ ತಲುಪಿದಾಗ ಅಲ್ಲಿ ನಮ್ಮನ್ನ ಕೆಲವು ಸ್ಥಳೀಯರು ಬರಮಾಡಿಕೊಂಡಿದ್ದರು. ವಿಸ್ಮಯಕಾರಕ ಬೆಟ್ಟದಲ್ಲಿರುವ ಆ ಮಾಯಾಸ್ವಾಮಿ ಯಾರಿರಬಹುದು, ಅವನ ಹಿನ್ನೆಲೆ ಏನಿರಬಹುದು ಎಂಬ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಸ್ಥಳೀಯರಿಂದ ಉತ್ತರ ಸಿಕ್ಕಿತ್ತು. ಹಿಂದೆ ಈ ಬೆಟ್ಟ ಪ್ರದೇಶ ಭಯಂಕರ ಕಾಡಾಗಿತ್ತಂತೆ. ಆಗ ಈ ಸ್ಥಳದಲ್ಲಿ ಶಿವಶರಣರು ವಾಸವಿದ್ದರಂತೆ. ಅಂತಹ ಸಮಯದಲ್ಲಿ ಈ ಕಾಡಿನಲ್ಲಿ ಲಂಕಿನಿ ಎಂಬ ರಾಕ್ಷಸಿಯ ಅಟ್ಟಹಾಸ ಜೋರಾಗಿರುತ್ತೆ. ಸ್ಥಳೀಯರನ್ನ ಸಾಯಿಸಿ ಶಿವಶರಣರಿಗೆ ಮಾರಕವಾಗಿರ್ತಾಳೆ. ಇದರಿಂದ ಅಲ್ಲಿಯ ಜನ ಶಿವಶರಣರೆಲ್ಲ ಕಂಗೆಟ್ಟು ಹೋಗ್ತಾರೆ. ಹೇಗಾದ್ರೂ ಮಾಡಿ ಅವಳ ಕಾಟದಿಂದ ಮುಕ್ತಿಗೊಳಿಸು ದೇವ ಎಂದು ಪರಮಾತ್ಮನನ್ನ ಬೇಡ್ತಾರೆ. ಆಗ ಪರಮಾತ್ಮ ವೆಂಕಟರಮಣ ಸ್ವಾಮಿಯ ರೂಪದಲ್ಲಿ ಇಲ್ಲಿಗೆ ಬರ್ತಾನೆ. ಆ ಲಂಕಿನಿ ರಾಕ್ಷಸಿ ತಪ್ಪಿಸಿಕೊಳ್ಳದಂತೆ ಇಲ್ಲಿ ಸುತ್ತಮುತ್ತಲಿರುವ ಎಲ್ಲಾ ಬೆಟ್ಟಗಳಲ್ಲೂ ಒಬ್ಬೊಬ್ಬ ದೇವರುಗಳನ್ನ ಕಾವಲು ಇಡ್ತಾನೆ. ಅದರಂತೆ ಈ ಬೆಟ್ಟದಲ್ಲಿ ಮುನೇಶ್ವರ ಸ್ವಾಮಿಯನ್ನ ಕಾವಲು ಇಡ್ತಾನೆ. ಗಜೇಂದ್ರಸ್ಯ ಕೃತ್ಯಂ ವಸಾನಂ ವರೇಣ್ಯಂ ಜಟಾಜೂಟ ಮಧ್ಯೆ ಸ್ಫುರದ್ಗಾಂಗವಾರಿ ಮಹಾದೇವಮೇಕಂ ಸ್ಮರಾಮಿ ಸ್ಮರಾಮಿ. ಲಂಕಿನಿ ವಾಸ ಮಾಡ್ತಾ ಇತ್ತಂತೆ, ನರಮನ್ಸರು ತಿಂತಾ ಇತ್ತಂತೆ. ಆ ಟೈಮ್ನಲ್ಲಿ ಇಲ್ಲಿರೋ ಹೆಣ್ಣು ದೇವರುಗಳು ಎಲ್ಲ ಹೋಗಿ ತಿರುಪತಿಗೆ ಹೋದ್ರಂತೆ. ಎಲ್ಲಾರ್ಗೂ ದೊಡ್ಡವನು ವೆಂಕಟರಮಣ ಸ್ವಾಮಿ ಅಂತೆ. ಇಲ್ಲಿರೋ ದೇವರೆಲ್ಲ ಹೋಗಿ ಅವ್ರನ್ನ ಕರ್ಕೊಬಂದು ಇಲ್ಲಿ ಲಂಕಿನಿನ ಸಂಹಾರಣೆ ಮಾಡ್ದವು. ಆ ಟೈಮ್ನಲ್ಲಿ ಇವ್ರನ್ನೆಲ್ಲ ಇಲ್ಲಿ ನಿಲ್ಸಿದ್ರಂತೆ. ಆ ರಾಕ್ಷಸಿ ಎಲ್ಲಿಯೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆಗ ವೆಂಕಟರಮಣ ಸ್ವಾಮಿಯ ಕೈಯಲ್ಲಿ ಸಿಕ್ಕು ಸಂಹಾರವಾಗುತ್ತಾಳೆ. ಅನಂತರ ಉಳಿದ ಬೆಟ್ಟದಲ್ಲಿ ಬೇರೆ ಬೇರೆ ಶಿವನ ಅವತಾರಗಳು ಕಾವಲಿಗೆ ನಿಂತಂತೆ ಈ ಬೆಟ್ಟದಲ್ಲಿ ಮುನೇಶ್ವರ ಕಾವಲು ನಿಂತವನು ಅಲ್ಲಿಯೇ ಉಳಿದು ಪವಾಟಗಳನ್ನ ಮಾಡತೊಡಗುತ್ತಾನೆ. ಇಲ್ಲಿ ಮುನೇಶ್ವರ, ಅಲ್ಲಿ ಶಿವನಂಜಂಡೇಶ್ವರ, ಅಲ್ಲಿ ಗವಿಗುಡಿ ನರಸಿಂಹಸ್ವಾಮಿ, ಈ ಕಡೆ ತಳಿ ಹತ್ರ ಸೆನ್ನೀರ್ ಸ್ವಾಮಿ, ಈ ತರ ಸುತ್ತ ದೇವರು ಕಾವಲಿದ್ರಂತೆ. ಆವತ್ತು ಲಂಕಿನಿಯ ಸಂಹಾರಕ್ಕೆ ಶಿವನಿಗೆ ಸಹಾಯ ಮಾಡಿ ಇಲ್ಲಿಯೇ ನಿಂತು ತನ್ನ ಹತ್ತಿರ ಬಂದ ಭಕ್ತರ ಕಷ್ಟಗಳನ್ನ ದೂರ ಮಾಡುತ್ತಿರುವ ದೇವನೇ ಮದನಗಿರಿ ಮುನೇಶ್ವರ ಸ್ವಾಮಿ. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ಜ್ಞಾನಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಆಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. ಸ್ವಾಮಿ ಮುನೇಶ್ವರ ಸ್ವಾಮಿಯ ಚಮತ್ಕಾರಗಳು ಒಂದೆರಡಲ್ಲ. ಈ ಸ್ವಾಮಿಯ ಸ್ಥಳದಲ್ಲಿ ಇನ್ನೂ ಹಲವಾರು ಚಮತ್ಕಾರಗಳಿವೆ. ಹಾಗಾದ್ರೆ ಆ ಚಮತ್ಕಾರಗಳೇನು? ಇಷ್ಟಕ್ಕೂ ಈ ಮುನೇಶ್ವರ ಸ್ವಾಮಿ ನೆಲೆಸಿರುವ ಸ್ಥಳ ಇರುವುದಾದ್ರೂ ಎಲ್ಲಿ? ಇದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ. ಹುಟ್ಟು ಸಾವಿನ ನಂತರ ಇದು ಜನ್ಮಾಂತರ. ಮೈಸೂರಿನಲ್ಲಿ ಬಡವರಿಗಾಗಿ ಕ್ಯಾಂಪ್ ಶೇಕಡ 70% ರಿಯಾಯಿತಿ. ಸಮಸ್ಯೆಗಳಿಗೆ ಕಾರಣಗಳನ್ನ ತಿಳಿಸಲಾಗುತ್ತದೆ. ಪ್ರವೇಶ ಶುಲ್ಕ 200 ರೂಪಾಯಿ ಮಾತ್ರ. ಈ ಮುನೇಶ್ವರ ಸ್ವಾಮಿಯ ಚಮತ್ಕಾರಗಳಿಂದ ಹಲವಾರು ಜನ ತಮ್ಮ ಜೀವನದಲ್ಲಿ ಒಳಿತನ್ನ ಕಂಡಿದ್ದಾರೆ, ಈಗಲೂ ಕಂಡುಕೊಳ್ಳುತ್ತಿದ್ದಾರೆ. ಇಂಥ ಸ್ವಾಮಿ ನೆಲೆಸಿರುವ ಈ ಸ್ಥಳದಲ್ಲಿ ಇನ್ನೂ ಹಲವಾರು ಅಚ್ಚರಿಗಳಿವೆ. ಅವು ಕೂಡ ಇಲ್ಲಿಗೆ ಬರೋ ಜನರನ್ನ ವಿಸ್ಮಿತರನ್ನಾಗಿ ಮಾಡುತ್ತಿವೆ. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ಜ್ಞಾನಯಜ್ಞ ಸೂತ್ರಮಿಂದು ಶೇಖರಂ ಕೃಪ
ಮುನೇಶ್ವರ ಸ್ವಾಮಿಯ ಸ್ಥಳದಲ್ಲಿ ನಡೆದದ್ದೆಲ್ಲ ಪವಾಡವೇ. ಈ ಸ್ವಾಮಿ ನೆಲೆಸಿರುವ ಬೆಟ್ಟದಲ್ಲಿ ಪ್ರತಿಯೊಂದು ಜಾಗವೂ ವಿಶೇಷತೆಯನ್ನ ಪಡೆದಿವೆ. ಈ ಹುತ್ತ ಸಾಮಾನ್ಯವಾದುದಲ್ಲ. ಈ ಹುತ್ತದ ಮಣ್ಣಲ್ಲಿ ಒಂದು ಶಕ್ತಿ ಇದೆ. ಆ ಮಣ್ಣು ಹಲವಾರು ರೋಗಗಳಿಗೆ ಮುಕ್ತಿ ನೀಡಿದೆ. ಮೇಲ್ಗಡೆ ಒಂದು ಹುತ್ತ ಇದೆ, ಅದರಲ್ಲಿ ಬಂದ್ಬಿಟ್ಟು ಧೂಪ ಅಂದ್ರೆ ಆ ಹುತ್ತದ್ದು ಧೂಪ ಎತ್ಕೊಂಡೋಗಿ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅದೆಲ್ಲ ಪವರ್ ಕಮ್ಮಿ ಆಗುತ್ತೆ. ಅಲ್ಲಿ ಸರ್ಪ ಓಡಾಡುತ್ತೆ. ಜೊತೆಗೆ ಸರ್ಪದೋಷವಿದ್ದವರು ಈ ಕೊಳದಲ್ಲಿ ಸ್ನಾನ ಮಾಡಿ ನಂತರ ಈ ಹುತ್ತವನ್ನ ಪೂಜಿಸಿ ಹೋದರೆ ಸಾಕು, ಅಂತವರ ಸರ್ಪದೋಷಗಳು ಕೂಡ ನಿವಾರಣೆಯಾಗುತ್ತೆ. ಆ ಸರ್ಪ ಶಾಪ ಇರೋರು ಕೂಡ ಈ ಸ್ಥಳದಲ್ಲಿ ಬಂದು ಸ್ನಾನ ಮಾಡಿದ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ. ಇವರು ಜಯರಾಮರೆಡ್ಡಿ, ರಿಯಲ್ ಎಸ್ಟೇಟ್ ಉದ್ಯಮಿ. ಕೆಲವು ವರ್ಷಗಳ ಹಿಂದೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಶುರು ಮಾಡಿರ್ತಾರೆ. ಆ ಸಮಯಕ್ಕೆ ವ್ಯವಹಾರದಲ್ಲಿ ಲಾಭ ಕಾಣದೆ ನಷ್ಟವನ್ನ ಅನುಭವಿಸ್ತಾರೆ. ಇವರಿಗೆ ಮುಂದೇನು ಮಾಡುವುದು ಅನ್ನೋ ಚಿಂತೆ ಕಾಡುತ್ತೆ. ಅನಂತರ ಗೆಳೆಯರೊಬ್ಬರ ಸಲಹೆಯಂತೆ ಇಲ್ಲಿಗೆ ಬಂದು ಈ ಕೊಳದಲ್ಲಿ ಸ್ನಾನ ಮಾಡಿ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ಹೋಗ್ತಾರೆ. ಮತ್ತೆ ತಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮುಂದುವರಿಸ್ತಾರೆ. ಇದಾದ ನಂತರ ಪವಾಡವೆಂಬಂತೆ ಇವರ ವ್ಯವಹಾರದಲ್ಲಿ ಲಾಭ ಕಾಣ್ತಾರೆ. ಅದು ಹಾಗೆ ಮುಂದುವರೆದು ಈಗ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ನಾನು ಭೂಮಿ ವ್ಯವಹಾರ ಮಾಡ್ತಾ ಇದ್ದೀನಿ. ಆ ಕೋರಿಕೆ ನಾನು ಕೋರಿದ್ದೀನಿ, ನಾನು ಕೊಟ್ಬಿಟ್ರು. ಇಲ್ಲಿ ಆವತ್ತು నుంచి ನನಗೆ ಆ ಕೈ ಕೊಟ್ಟಿದ್ದಾರೆ. ಅದೇ ಭೂಮಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಸ್ಟಾರ್ ಇವರ ಕೊಟ್ಟವ್ರೆ, ಅದೇ ಆಯ್ತಾ ನನಗೆ. ಇಂತಹ ಉದಾಹರಣೆಗಳಿಗೆ ಇಲ್ಲಿ ಬರವಿಲ್ಲ. ಅವ್ರು ಏನು ತಿಳ್ಕೊಂಡು ಬಂದು ಯಪ್ಪನ ಪ್ರಾರ್ಥನೆ ಮಾಡ್ತಾರೋ ಅದು ನೆರವೇರಿಸ್ತಾನೆ ಯಪ್ಪ. ಅವ್ರಿಗೆ ಕಷ್ಟಗಳು ನಿವಾರಣೆ ಮಾಡಿ ಅವ್ರು ತಿಳ್ಕೊಂಡಿದ್ದು ನಡೆಸ್ಕೊಡ್ತಾ ಇದ್ದಾನೆ. ಅದರಿಂದ ಇಲ್ಲಿ ಫುಲ್ ಪವಾಡ ಇದೆ. ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಅಂತವರು ಈ ಕೊಳದಲ್ಲಿ ಸ್ನಾನ ಮಾಡಿ ಹುತ್ತವನ್ನ ಪೂಜಿಸಿ ಹೋದವರ ಸಂತಾನ ಸಮಸ್ಯೆಗಳು ಪರಿಹಾರವಾಗಿ ಸಂತಾನ ಫಲ ಪಡೆದುಕೊಂಡಿದ್ದಾರೆ. ನಮ್ಮ ಸೊಸೆಗೆ ನಮ್ಮ ಮಗಳಕ ಮಕ್ಕಳಿಲ್ದಿರ ಇತ್ತು. ಬೆಟ್ಟದ ಮೇಲೆ ಹೋಗಿ ಮಕ್ಪಡಿ ಮಾಡ್ಕೊ ಬಾ ಹೋಗ್ರಿ ಅಂತ ಹೇಳಿದೆ. ಆಮೇಲೆ ಒಂದು ವರ್ಷ ಆಯಿತು. ಈಗ ಬಂದು ಇಬ್ಬರಿಗೂ ಗಂಡು ಮಕ್ಕಳು. ನಮ್ಮ ಸೊಸೆಗೆ ಗಂಡು ಮಗ, ನಮ್ಮ ಮಗಳಿಗೂ ಗಂಡು ಮಗ. ಈ ಸ್ಥಳದಲ್ಲಿ ಒಂದು ವಿಶೇಷವಾದ ಆಚರಣೆ ಇದೆ. ಅದು ಈ ಸುತ್ತಲಿನ ಗ್ರಾಮಸ್ಥರು ತಮಗೆ ಹುಟ್ಟಿದ ಮಕ್ಕಳ ಹೆಸರುಗಳ ಮುಂದೆ ಮುನಿ ಎಂದು ಸೇರಿಸಿಕೊಂಡು ಹೆಸರಿಡುತ್ತಾರೆ. ಅದು ಹೆಂಗಸರು ಮತ್ತು ಗಂಡಸರು ಎಂದು ವ್ಯತ್ಯಾಸವಿಲ್ಲ. ಗಂಡು ಮಗುವಾದರೆ ಮುನಿಯಪ್ಪ, ಹೆಣ್ಣು ಮಗುವಾದರೆ ಮುನಿಯಮ್ಮ ಅಂತ. ಮುನಿಯಮ್ಮ ಇರ್ತದೆ, ಹೆಣ್ಣು ಮಗಾದ್ರೆ ಗಂಡು ಮಗಾದ್ರೆ ಮುನಿಯಪ್ಪ ಅಂತಾರೆ. ಹಿಂಗೆ ಇರ್ತದೆ. ಇಲ್ಲಿ ಬಂದು ಯಾರು ಬಂದು ಬೇಡ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಒಳ್ಳೆಯವಾಗದೆ. ಅದರಂತೆ ಈ ಊರಿನ ಪ್ರತಿ ಮನೆಯಲ್ಲೂ ಒಬ್ಬ ಮುನಿಯಪ್ಪ, ಮುನಿಯಮ್ಮ ಹೆಸರಿನವರಿದ್ದಾರೆ. ಈ ಮುನೇಶ್ವರ ಸ್ವಾಮಿಗೆ ತ್ರಿಶೂಲವೆಂದರೆ ತುಂಬಾ ಇಷ್ಟವಂತೆ. ಅದಕ್ಕಾಗಿ ಈ ಸ್ವಾಮಿಗೆ ಹೆಚ್ಚಾಗಿ ತಮ್ಮ ಈಡೇರಿದ ಮೇಲೆ ಹೆಚ್ಚಾಗಿ ತಮ್ಮ ಶಕ್ತಿಗೆ ತಕ್ಕಂತೆ ತ್ರಿಶೂಲವನ್ನ ಭಕ್ತಿಯ ಕಾಣಿಕೆಯಾಗಿ ನೀಡುತ್ತಾರೆ. ಈಶ್ವರನಿಗೆ ಬಂದು ಶೂಲ ತಾನೆ ಮುಖ್ಯ. ಅದರಿಂದ ಆ ಶೂಲ್ ತಕೊಂಡು ಬಂದು ಅಲ್ಲಿ ಮಕ್ಬಡಿಕ ತಕೊಂಡು ಬಂದು ಅಲ್ಲಿ ಮಡಗ್ಬಿಟ್ಟು ನಿಮ್ಮೆಣ್ಣಗಳು ಹಾಕ್ಬಿಟ್ಟು ಮಕ್ಬಡಿ ಮಾಡ್ಕೊಂಡು ಹೋಯ್ತಾರೆ. ಜೊತೆಗೆ ಮಾಟ ಮಂತ್ರದಿಂದ ಬಾಧಿತರಾದವರು ಕೂಡ ಇಲ್ಲಿಗೆ ಬಂದು ಇಲ್ಲಿ ತ್ರಿಶೂಲವನ್ನ ನೀಡಿ ಆ ತ್ರಿಶೂಲದ ತುದಿಗೆ ಲಿಂಬೆಹಣ್ಣು ಹಾಕಿ ಹೋದರೆ ಸಾಕು, ಅಂತವರ ಮಾಟ ಮಂತ್ರದ ಸಮಸ್ಯೆಗಳು ಬಗೆಹರಿದಿವೆ. ಆ ತ್ರಿಶೂಲ ಇದೆ ನೋಡಿ, ಅಲ್ಲಿ ಬಂದ್ಬಿಟ್ಟು ಈ ಮಾಟ ಮಂತ್ರ ತೊಂದರೆಗಳು ಮಾಡೋರ ಹೆಸರು ಹೇಳಿ ನಿಂಬೆಹಣ್ಣು ತಂದು ಈ ದೇವ್ರ ಹತ್ರ ಮಡಗಿ ಪೂಜೆ ಮಾಡಿ ತಲೆ ಸುತ್ತಿ ಆ ತ್ರಿಶೂಲಕ್ಕೆ ತಿವಿದ್ರೆ ಅದ್ರ ಬಲಿ ಕಟ್ಟಾಗುತ್ತೆ, ಆ ಪವರ್ ಒಡೆದೋಗುತ್ತೆ. ಇಂತಹ ಅದ್ಭುತ ಮಾಯಾ ಮುನೇಶ್ವರ ಸ್ವಾಮಿ ನೆಲೆಸಿರುವ ಸ್ಥಳವಿರುವುದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಡೆಂಕಣಿಕೊಟ್ಟೈ ತಾಲೂಕಿನ ಸ್ವಾಮಿನಾಥಪುರ ಎಂಬ ಪುಟ್ಟ ಗ್ರಾಮದಲ್ಲಿ.
ವಾಸ್ತು ತಜ್ಞರಾದ ವಾಸ್ತು ಹರೀಶ್ ರವರಿಂದ ಈ ಮುನೇಶ್ವರ ಸ್ವಾಮಿಯ ಸ್ಥಳದ ಮಾಹಿತಿಯನ್ನ ಪಡೆದಿದ್ದೆವು. ಈ ಸ್ಥಳ ತಮಿಳುನಾಡಿನಲ್ಲಿದ್ದರೂ ಇಲ್ಲಿ ಕನ್ನಡಿಗರೇ ಜಾಸ್ತಿ ಇರುವುದು ಒಂದು ವಿಶೇಷ. ಅಂದು ಲಂಕಿನಿಯ ಸಂಹಾರಕ್ಕೆ ಸಾಕ್ಷಾತ್ ಶಿವನಿಗೆ ಕಾವಲುಗಾರನಾಗಿ ಬಂದು ಈ ಬೆಟ್ಟದಲ್ಲಿ ನಿಂತು ವಿಚಿತ್ರ ಪವಾಡಗಳನ್ನ ಮಾಡುತ್ತಾ ಬೇಡಿ ಬಂದವರಿಗೆ ಬೇಡಿದ್ದನ್ನ ನೀಡುತ್ತಾ ಜನರ ಪಾಲಿನ ಕಾಮಧೇನುವಾದ ಈ ಮುನೇಶ್ವರ ಸ್ವಾಮಿಯ ಮಹಿಮೆ ಅಪಾರ. ಇಂತಹ ಸ್ವಾಮಿಯ ಮಹಿಮೆ ಹೀಗೆ ಮುಂದುವರಿಯಲಿ. ಇನ್ನೂ ಹಲವಾರು ಜೀವಗಳಿಗೆ ಹೊಸ ಚೈತನ್ಯ ನೀಡಿ ಅವರ ಬಾಳು ಬೆಳಗಲಿ ಅಂತ ಪ್ರಾರ್ಥಿಸೋಣ. ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಗಜೇಂದ್ರಸ್ಯ ಕೃತ್ಯಂ ವಸಾನಂ ವರೇಣ್ಯಂ ಜಟಾಜೂಟ ಮಧ್ಯೆ ಸ್ಫುರತ್ಕಾಂಗವಾರಿ ಮಹಾದೇವಮೇಕಂ ಸ್ಮರಾಮಿ ಸ್ಮರಾಮಿ ಮಹೇಶಂ ಸುರೇಶಂ ಸುರಾರಾತಿನಾಶಂ ವಿಭುಂ ವಿಶ್ವನಾಥಂ ವಿಭೂತ್ಯಂಗಭೂಷಂ ವಿರೂಪಾಕ್ಷಮಿಂದ್ವರ್ಕವನ್ನಿಂ ತ್ರಿನೇತ್ರಂ ಸದಾನಂದಮೀಡೆ ಪ್ರಭುಂ ಪಂಚವಕ್ತ್ರಂ. ಕೆಲವೊಂದು ಸ್ಥಳಗಳಲ್ಲಿ ಉಂಟಾಗುವ ಸಂಗತಿಗಳು ಅಚ್ಚರಿ ಮೂಡಿಸುತ್ತಿದ್ರೆ ಅವು ಮನುಕುಲವನ್ನ ಚಕಿತಗೊಳಿಸಿ ಪ್ರಶ್ನೆಯಾಗಿ ಕಾಡುತ್ತವೆ. ಅವುಗಳಿಗೆ ಉತ್ತರ ಹುಡುಕೋದು ಕಷ್ಟ. ಈ ಮುನೇಶ್ವರ ಸ್ವಾಮಿ ಮಾಡುತ್ತಿರುವ ಸಂಗತಿಗಳು ಉತ್ತರ ಸಿಗದೆ ಪ್ರಶ್ನೆಗಳಾಗಿ ಕಾಡುತ್ತಿವೆ. ವಿಜ್ಞಾನ ಏನೇ ಅಂದ್ರೂ, ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ರು ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಸಂಪರ್ಕ ಇನ್ಫೋ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15 ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519. ಕಳಂಕಿತರು ದೋಷಮುಕ್ತ. ದೆಹಲಿ ಹೈಕೋರ್ಟ್ ಮಹತ್ವದ ಆದೇಶ. ಭಾವುಕರಾಗಿ ಕಣ್ಣೀರಿಟ್ಟ ಶ್ರೀಶಾಂತ್. ರೈತರ ಮನೆಗೆ ಭೇಟಿ ನೀಡಿದ ಸಚಿವರ ಬೆವರಿಳಿಸಿದ ಗ್ರಾಮಸ್ಥರು. ಬಿಜೆಪಿ ತಂಡದಿಂದಲೂ ಅನ್ನದಾತನಿಗೆ ಸಾಂತ್ವನ. ದೆಹಲಿಯಲ್ಲಿ ಸೋಮವಾರದಿಂದ ದೇವೇಗೌಡರ ಉಪವಾಸ ಸತ್ಯಾಗ್ರಹ. ಪಾಲಿಸಬೇಕಿದ್ದಂತೆ ಜ್ಯೋತಿಷಿಯ ಭವಿಷ್ಯ. ಲೋಕ ಪೊಲೀಸರಿಂದ